ಈ ಚಿತ್ರದ ನಿರ್ದೇಶಕರು ಹೊಸಬರಾದರೂ ಕೂಡ ತಲೆಯಲ್ಲಿ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ. ಅದೇ ರೀತಿ ಪಿಕ್ಚರ್ಗೆ ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇವತ್ತು ಎಲ್ಲರ 4 ಜನ ದಿಗ್ಗಜರು, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಇವರು 4 ಜನರನ್ನ ತಲೆಯಲ್ಲಿ ಇಟ್ಕೊಂಡು ಇವತ್ತು ಆ ಸಂಘದ ಎಲ್ಲ ಮುಖ್ಯಸ್ಥರನ್ನ ಕರೆಸಿ ನೀವಿಲ್ಲಿ ಒಂದು ಕಾರ್ಯಕ್ರಮವನ್ನ ನಿಮ್ಮ ಚಿತ್ರದ ಬಿಡುಗಡೆ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀರಾ. ಬಹಳ ಖುಷಿ ಆಗ್ತದೆ. ಬಹುಶಃ ನಾನು ಹೇಳೋದಿಷ್ಟೇ, ನಿಮ್ಗೆಲ್ವೂ ಇದೆ, ಆದರೆ ಸಿನಿಮಾ ಮಾಡೋ ಒಂದು ಶಕ್ತಿ ಇದೆಯಲ್ಲ, ಅದು ಬಹಳ ಕಷ್ಟ, ಬಹಳ ಕಷ್ಟ. ಅದನ್ನೆಲ್ಲ ಸಹಿಸ್ಕೊಂಡು ಇವತ್ತು ಈ ಚಿತ್ರಕ್ಕೆ ಬಂದಿದ್ದೀರ. ಒಳ್ಳೇದಾಗಲಿ. ಯಾಕಂತ ಹೇಳಿದ್ರೆ ನಾವೆಲ್ಲ ಆಸೆ ಪಡೋದಷ್ಟೇ, ನನ್ನ ಜನ ಅಂದರೆ ನನ್ನ ಕನ್ನಡಿಗರು ಮುಂದೆ ಬರಬೇಕು ಯಾವುದ್ರಲ್ಲೂ ಅಂತ ಹೇಳ್ಬಿಟ್ಟು. ಯಾಕೆಂತ ಹೇಳಿದ್ರೆ ಹಿಂದೆ ಮದ್ರಾಸ್ನಲ್ಲಿದ್ದಂಥ ಚಿತ್ರೀಕರಣ ಕರ್ನಾಟಕಕ್ಕೆ ಬರಬೇಕಾದ್ರೆ ಬಹುಶಃ ಆ ಪುಣ್ಯಾತ್ಮ ಶಂಕರ್ನಾಗ್ ಇವತ್ತು ಇಡೀ ಚಿತ್ರರಂಗವನ್ನ ಕರ್ನಾಟಕಕ್ಕೆ ತಂದಂತ ಮಹಾನ್ ಶಕ್ತಿ ಶಂಕರ್ನಾಗ್. ಯಾಕೆಂತ ಹೇಳಿದ್ರೆ ಆ ಹಿಂದೆ ನಾವೆಲ್ಲ ಇತ್ತು. ಬಹಳಷ್ಟು ಜನ ನಮ್ಮವರೇ ವಿರೋಧ ಮಾಡಿ, ನಮ್ಮವರೇ ಇಲ್ಲಿ ಏನಿದೆ, ಇಲ್ಲಿ ವ್ಯವಸ್ಥೆ ಏನಿದೆ, ನಮ್ಗೆ ಇಲ್ಲ ಎಲ್ಲ ಸೌಕರ್ಯ ಇದೆಯಾ, ಇಲ್ಲ, ನಾವು ಅಲ್ಲೇ ಇರಬೇಕು, ಅಲ್ಲೇ ಮಾಡಬೇಕು, ಚೆನ್ನೈನಲ್ಲೇ ಇರಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅದು ಯಾಕೆ ಆಗಲ್ಲ ಅನ್ನೋ ಒಂದು ಶಕ್ತಿಯನ್ನು ತೋರಿಸಿದಂಥವ್ರು ಶಂಕರ್ನಾಗ್. ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸ್ಬೇಕು. ಬಹಳ ಜನ ನಮ್ಮನ್ನು ವಿರೋಧ ಮಾಡಬೇಕು, ಯಾಕೆ ಇಲ್ಲಿಗೆ ಬರಬೇಕು ಅಂತ ಹೇಳಿ. ಅವತ್ತು ರಾಜ್ಕುಮಾರ್ ಒಂದೇ ಹೇಳಿದ್ರು, ಕರ್ನಾಟಕದ ಜನ ನಮ್ಗೆ ಅನ್ನ ಹಾಕ್ತಾ ಇದ್ದಾರೆ, ಇವತ್ತು ಅಲ್ಲಿಯ ಕಾರ್ಮಿಕರು ಬದುಕು ಹಸನಾಗಬೇಕು, ನಾವೆಲ್ಲ ಅಲ್ಲೇ ಹೋಗೋಣ ಅಂತ ಹೇಳಿದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗಾಗಿ ಅವೆಲ್ಲವೂ ಕೂಡ ನೆನಪಾಗುತ್ತೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಇಲ್ಲಿ ಬಹಳಷ್ಟು ಜನ ಕನ್ನಡ ಕಲಾವಿದರ ಸಂಘದ ಅಧ್ಯಕ್ಷರುಗಳು ಬಂದಿದ್ದಾರೆ. ಕಲಾವಿದರನ್ನ ಒಂದು ಕಡೆ ಬೆಳೆಸೋದ್ರ ಜೊತೆಗೆ ಈ ನಾಡು, ನುಡಿ, ಸಂಸ್ಕೃತಿ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಮತ್ತು ಕಾಳಜಿ ಇರ್ತದೆ. ಭಾಷೆ ವಿಷಯ ಬಂದಾಗ ಯಾರೂ ಕೂಡ ಹಿಂದೆ ಹೋಗ್ಬಾರ್ದು. ಬಹುಶಃ ಇನ್ನೊಂದು ವಾರದಲ್ಲಿ 10 ದಿವಸದಲ್ಲಿ ನಮ್ಮನೆ ಬರೋನು ಗೊತ್ತಾಗುತ್ತೆ, ನಾವೇನು ಜೈಲಿಗೆ ಹೋಗ್ತೀವ ಇಲ್ಲ ಇಲ್ಲೇ ಇರ್ತೀವ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಕಮಲ್ ಹಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ಒಂದು ವಿವಾದವನ್ನು ನೋಡಿದ್ರು. ಅದಕ್ಕೆ ಅವರು ತಕ್ಕ ಶಾಸ್ತಿನೂ ಅವ್ರಿಗೆ ಆಯ್ತು. ಆದರೂ ಕೂಡ ಇನ್ನೂ ಹೋಗಿಲ್ಲ. ಹೋಗ್ಲಿ, ಪರವಾಗಿಲ್ಲ, ನೋಡೋಣ ಎಲ್ಲಿವರೆಗೆ ಬರ್ತದೆ. ಅದನ್ನ ಆ ಕಾಳಜಿ ನಮ್ಮೆಲ್ಲರಲ್ಲೂ ಇರಬೇಕು. ನಾಳೆ ಒಂದು ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ. ಅವ್ರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ನೀವು ನೋಡದೇ ಇದ್ರೆ ನೀವು ಮನೇಲಿ ಬರಬೇಡಿ, ಚಿತ್ರ ಬಿಡುಗಡೆಗೆ ಯಾಕೆ ತೊಂದರೆ ಕೊಡ್ತಾರೆ ಅಂತ ಸ್ವಾಭಿಮಾನ ಇದ್ರೆ ನಮ್ಮ ಜನ ಬಿಡುಗಡೆ, ಸುಪ್ರೀಂ ಕೋರ್ಟು, ನಾವೆಲ್ಲ ಸಂವಿಧಾನವನ್ನ ನೋಡಿ ಬದುಕುವಂಥ ಜನ. ಹಾಗಾಗಿ ನಾವು ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು. ಅದೇನಾದರೂ ಬಿಡುಗಡೆ ಆದರೆ ನಮ್ಮ ಜನ ತೀರ್ಮಾನ ಮಾಡಬೇಕು. ನಾವು ಒಂದೇ ಒಂದು ಶೋ ಕೂಡ ನಾವು ಯಾರು ಕೂಡ ಹೋಗಲ್ಲ ಅನ್ನೋ ಒಂದು ಪ್ರತಿಜ್ಞೆಯನ್ನು ನಮ್ಮ ಜನ ಮಾಡೋಕ್ಕೆ ತೋರಿಸ್ಬೇಕು. ನಾವು ನಮ್ಮ ಶಕ್ತಿ ಅನ್ನೋದನ್ನು ತೋರಿಸ್ಬೇಕು. ಇವತ್ತು ಈ ಚಿತ್ರತಂಡ ನೀವೆಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಫಸ್ಟ್ ಶೋ ಸಿನಿಮಾ ಮಾಡಿದ್ದೀರ. ನೀವು ಒಂದು ಕಾನ್ಸೆಪ್ಟು ಕೂಡ ಚೆನ್ನಾಗಿ ಮಾಡಿದ್ದೀರ. ಒಳ್ಳೇದಾಗಲಿ. ಇನ್ನೂ ಚಿಕ್ಕ ವಯಸ್ಸು, ನೀನೇ ನಿರ್ದೇಶನ, ಹೌದಾ? ಒಳ್ಳೇದಾಗಲಿ ನಿಮಗೆ. ಯಾಕೆಂತ ಹೇಳಿದ್ರೆ ಪೂರ್ತಿ ಸಿನಿಮಾ ನಮ್ಗೆ ತೋರಿಸಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಒಂದು 10 ಚಿತ್ರಗಳನ್ನು ಮಾಡೋದಷ್ಟೇ ಅಲ್ಲ, ಮಾಡೋದ್ರ ಜೊತೆಗೆ ಆ ನಿರ್ಮಾಪಕರನ್ನ ಮತ್ತೆ ಚಿತ್ರತಂಡವನ್ನು ಉಳಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ನಾನು ಒಬ್ಬ ಹಿರಿಯನಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಒಂದಲ್ಲ 10 ಅಲ್ಲ 100 ಬಾರಿ ಯೋಚನೆ ಮಾಡಿ. ಸಿನಿಮಾ ಮಾಡೋದಕ್ಕೆ ಮುಂಚೆ 100 ಬಾರಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ನಾನು ಇದನ್ನ ಗೆಲ್ತೀನಿ, ನನ್ನ ನಿರ್ಮಾಪಕನ್ನ ನಾನು ಉಳಿಸ್ತೀನಿ ಅನ್ನೋ ಒಂದು ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ. ಆಗ ಮತ್ತೆ ಚಿತ್ರರಂಗ ಉಳಿಯೋದಕ್ಕೆ ಸಾಧ್ಯ. ಈಗ ನಾನು ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ವಾರದಲ್ಲಿ 8-10 ಚಿತ್ರಗಳು ಬಿಡುಗಡೆ ಆಗ್ತದೆ ಅಲ್ವೇನಪ್ಪ? 8-10 ಚಿತ್ರಗಳು ಬಿಡುಗಡೆ ಆದರೆ ಸಂಜೆ ಹೊತ್ತಿಗೆ 5 ಪಿಕ್ಚರ್ ಇರಲ್ಲ, ವಾರದಲ್ಲಿ ಯಾವುದೂ ಇರಲ್ಲ. ಈ ಪರಿಸ್ಥಿತಿ ಬಂದಿದೆ. ಇದು ಎಲ್ಲೋ ಒಂದು ಕಡೆ ಇಡೀ ಭಾರತೀಯ ಚಿತ್ರರಂಗ ಇದನ್ನು ನೋಡ್ತಾ ಇದ್ದಾರೆ. ಬಹುಶಃ
ಕರ್ನಾಟಕದಲ್ಲಿ ಅಲ್ಲ, ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಜನ ಪ್ರೇಕ್ಷಕರು ಒಳಗಡೆ ಬರುವಂಥ ಚಿತ್ರಗಳನ್ನು ಮಾಡಬೇಕು. ಇವತ್ತು ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ ತುಮಕೂರು ಮತ್ತೆ ಹೋಗಿ ಬರೋವಾಗ ಆ ಹಳೇ ಚಿತ್ರಗಳನ್ನ ಹಾಡನ್ನ ಯಾರೋ ಪುಣ್ಯಾತ್ಮ ಹಾಕಿದ್ರು. ಹೇಳ್ತಾ ಹೋದ್ರೆ ನಾನು ತುಮಕೂರಿಗೆ ಹೆಂಗೆ ಬಂದೆ ಅಂತಾನೆ ಗೊತ್ತಾಗಿಲ್ಲ. ಈಗಿನ ಚಿತ್ರಗಳ ಹಾಡುಗಳನ್ನ ನೋಡ್ಬಿಟ್ರೆ ಪರಮಾತ್ಮನಿಗೆ ಪ್ರೀತಿ ಆಗುತ್ತೆ. ಅಲ್ಲ, ಆ ನೋವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಒಳ್ಳೆ ಚಿತ್ರಗಳನ್ನ ಮಾಡಿ, ರಂಚೋ ಅಂತ ಚಿತ್ರಗಳನ್ನ ಮಾಡಿ, ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವಂತ ಒಂದು ಒಳ್ಳೊಳ್ಳೆ ಚಿತ್ರಗಳನ್ನ ಹೊಸ ನಿರ್ದೇಶಕರು ಮಾಡಬೇಕು ಅಂತ ಹೇಳ್ಬಿಟ್ಟು, ನಿರ್ಮಾಪಕರು ಮಾಡಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳಿಕೊಂಡು, ನಿಮ್ಮ ಈ ಪ್ರಯತ್ನ ಯಶಸ್ವಿಯಾಗಲಿ. ನಿಮ್ಮ ನಿರ್ಮಾಪಕರಿಗೆ, ಕಲಾವಿದರಿಗೆ, ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಬಹುಶಃ ಮೊದಲು ಅನಿಸುತ್ತೆ ಈ ಥರ ಅಭಿಮಾನಿ ವರ್ಗವನ್ನು ಸೇರಿಸಿ ಕಾರ್ಯಕ್ರಮ ಮಾಡೋದಂಥದ್ದು. ಮೊದಲನೇದಾಗಿ ಅಭಿನಂದನೆಗಳು ಚಿತ್ರತಂಡಕ್ಕೆ. ಚಿತ್ರರಂಗವನ್ನು ಯಾರು ಪಡೀತಾ ಇದ್ದಾರೆ, ಸ್ಟಾರ್ಗಳು ಹೇಗೆ ಉದಯವಾಗ್ತಿದ್ದಾರೆ ಅಂತಂದರೆ ಅದು ಅಭಿಮಾನಿಗಳಿಂದಾನೆ ಅನ್ನುವಂಥದ್ದು ಸಾರ್ವತ್ರಿಕ ಸತ್ಯ. ಆದರೆ ಅಂತಹ ಅಭಿಮಾನಿ ಪಡೆಯನ್ನು ಎಷ್ಟು ವಿಭಾಗಗಳಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಪರಿಗಣನೆಗೆ ತಗೋತಾರೆ ಅಂತಂದರೆ ಇಲ್ಲವೇ ಇಲ್ಲ ಅನ್ನೋದು. ಬಹುಶಃ ಅವರು ಜೈಕಾರ ಹಾಕಲಿಕ್ಕೆ ಮಾತ್ರ ಮೀಸಲಾದಂಥವರು ಅನ್ನುವಂತಹ ಮನೋಭಾವದಲ್ಲಿ ಇವತ್ತಿನ ನಟರು ಇದ್ದಾರೆ, ಅವಾಗಲೂ ಇದ್ದರೆ. ಆದರೆ ಆಗಿನ ಮತ್ತು ಈಗಿನ ನಟರ ಮಧ್ಯೆ, ಅಭಿಮಾನಿಗಳ ಮಧ್ಯೆ ನಮಗೊಂದು ಸ್ಪಷ್ಟವಾದ ವ್ಯತ್ಯಾಸ ಇದೆ. ಆಗಿನ ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಕೂಡ ಆಗಿದ್ರು. ಅವರೆಲ್ಲರೂ ಕೂಡ ಮೊದಲು ಕನ್ನಡ ಸಿನಿಮಾವನ್ನು ನೋಡ್ತಾ ಇದ್ರು, ಅದಾದಮೇಲೆ ತಮ್ಮ ನಟರನ್ನು ಆರಾಧಿಸ್ತಾ ಇದ್ರು. ಇವತ್ತು ನಾನು ಗಮನಿಸಿದಾಗೆ ಕನ್ನಡ ಅಭಿಮಾನಿಗಳಂತಲ್ಲ, ಕನ್ನಡ ಚಿತ್ರರಂಗದ ಏಳಿಗೆಗೆ ಪೂರಕವಲ್ಲದಂತಹ ಒಂದು ನಿರ್ಧಾರಗಳನ್ನು ಅಭಿಮಾನಿ ಪಡೆ ಹೊಂದ್ತಾ ಇದೆ. ಆ ಹೀರೋ ಸಿನಿಮಾ ಬಂದಿದೆ ಅಂದರೆ ಇನ್ನೊಂದು ಪಡೆ ಸಿದ್ಧವಾಗಿ ಕೂತಿರುತ್ತೆ ಅದರ ವಿರುದ್ಧವಾಗಿ ಮಾತನಾಡಲಿಕ್ಕೆ. ಇನ್ನೊಂದು ಹೀರೋ ಸಿನಿಮಾ ಬರ್ತಿದೆ ಅಂದರೆ ಇವರು ಸಿದ್ಧವಾಗಿರ್ತಾರೆ. ಸಿನಿಮಾ ಸರಿ ಇದೆಯಾ ಇಲ್ವಾ ಯಾರಿಗೂ ಬೇಕಾಗಿಲ್ಲ, ಅವನ ಸಿನಿಮಾನ ಸೋಲಿಸ್ಬೇಕು, ರಿವ್ಯೂ ಕಡಿಮೆ ಮಾಡಬೇಕು, ಇಷ್ಟೇ ಉದ್ದೇಶ. ಇದು ನಾನು ಹೇಳ್ತಿರೋಂಥದ್ದು, ಇದು ಕನ್ನಡ ಸಿನಿಮಾ, ನಿಮ್ಮ ಹೀರೋ ಸಿನಿಮಾ ಅಲ್ಲ, ಇದು ಫಸ್ಟ್ ಕನ್ನಡ ಸಿನಿಮಾ, ಆಮೇಲೆ ಹೀರೋ ಸಿನಿಮಾ. ಅದೊಂದು ವ್ಯತ್ಯಾಸವನ್ನು ಗೊತ್ತಿಲ್ಲದೆ ನಾವು ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀವಿ ಅಂತಂದರೆ, ಇವತ್ತು ವೇದಿಕೆ ಮೇಲೆ ಇರುವಂತಹ ಒಂದು 4 ಜನ ಹಿರಿಯರ ಅಭಿಮಾನಿಗಳಿದ್ದಾವೆ. ನಾನು ಯಜಮಾನರ ಪರವಾಗಿ ಬಂದಿದ್ದೇನೆ. ಇದನ್ನೇ ತೋರಿಸುತ್ತೆ. ಇವತ್ತು ಇನ್ನು ಉಳಿದ ಅಭಿಮಾನಿಗಳು ಇಲ್ಲಿ ಯಾಕೆ ಬಂದಿಲ್ಲ ಅಂತಂದರೆ ಅದೊಂದು ವ್ಯತ್ಯಾಸ ಇದೆ. ನಾಡು ನುಡಿ ಪರವಾದಂತಹ ಚಳುವಳಿಯಲ್ಲಿ ಗುರುತಿಸ್ಕೊಂಡಂತಹ ಅಭಿಮಾನಿಗಳು ಒಂದು ಕಡೆ, ತನ್ನ ನಟನ ಕೇವಲ ಆರಾಧನೆಯಲ್ಲಿ ತೋಡಿಸ್ಕೊಂಡು ಕನ್ನಡಕ್ಕೆ ಪೂರಕವಲ್ಲದ ಕೆಲಸಗಳಲ್ಲಿ ತೋಡಿಸ್ಕೊಂಡಂತಹ ಅಭಿಮಾನಿ ಪಡೆ ಇನ್ನೊಂದು ಕಡೆ ಹೀಗಾಗ್ಬಿಟ್ಟಿದೆ. ಅಂತಹ ಸ್ಥಿತಿಗೆ ಹೋಗೋದು ಬೇಡ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಗಿರೀಶ್ ಅವರನ್ನು ನೋಡಿದ್ರೆ ತೆಲುಗಿನ ನಟ ಒಬ್ಬ ಸುಹಾಸ್ ಅಂತ ಇದ್ದಾರೆ, ಅದ್ಭುತವಾದಂತಹ ಸಿನಿಮಾಗಳು ಮಾಡ್ತಾರೆ. ತುಂಬ 40-50 ಲಕ್ಷ 1 ಕೋಟಿಯಲ್ಲಿ ಮಾಡಿ 20-30 ಕೋಟಿ ಸಂಗ್ರಹ ಆಗುತ್ತೆ ಅವ್ರದ್ದು. ಸುಹಾಸ್ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ. ಅಂಥ ಒಂದು ಅಭಿರುಚಿ ನನಗೆ ಟ್ರೈಲರಲ್ಲಿ ಕಾಣಿಸ್ತು. ಅವ್ರು ಏನಾದ್ರು ಹೊಸತನ್ನು ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಮತ್ತು ಚಿತ್ರರಂಗವನ್ನೇ ಹೀರೋ ಆಗಿಸಿ ಮಾಡುವಂಥ ಒಂದು ಪ್ರಯತ್ನ ಇದರಲ್ಲಿ ತುಂಬ, ಅಂದರೆ ಯಾವಾಗಲೂ ನಾವು ತೆರೆ ಮೇಲೆ ನೋಡುವಂತಹ ಮುಖಗಳು ಬಿಟ್ಟು ಹೊಸ ಮುಖಗಳು ಕಾಣುತ್ತಿದ್ದಾರೆ. ಆ ಎಲ್ಲವನ್ನು ಕೂಡ ಈ ಚಿತ್ರರಂಗಕ್ಕೆ ಪೂರಕ ಅಂಶಗಳಾಗಲಿ, ಇದು ಗೆಲುವಿನ ದಡ ತಲುಪಲಿ ಅಂತ ಹಾರೈಸಿದ ಸಾರ್ವಭೌಮ ಸರ್ ಜೊತೆಗೆ ಕ್ರಾಂತಿರಾಜ್ ಅವರಿಗೆ, ಬಾಮ ಹರೀಶ್ ಅವರು ಮತ್ತು ಗಿರೀಶ್ ಅವರು, ಮುಖ್ಯವಾಗಿ ನಮ್ಮ ಬಾಲ್ಯದ ಶಂಕರ್ನಾಗ್ ಅವರಷ್ಟೇ ನಾವು ಪ್ರೀತಿಸ್ತಾ ಇದ್ದಂಥದ್ದು ಮಾಸ್ಟರ್ ಆನಂದ್ ಅವರನ್ನ, ಮಂಜುನಾಥ್ ಅವ್ರನ್ನ. ಸೊ ಆನಂದವನ್ನು ಕೂಡ ಇಷ್ಟಪಡ್ತಾ ಇದ್ದೀವಿ ನಾವು. ಸೊ ಆ ಎಲ್ಲರ ಜೊತೆಗೆ ವೇದಿಕೆ ಹಂಚ್ಕೊಂಡು ಯಜಮಾನರ ಪರವಾಗಿ ಒಂದು 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟರು. ಈ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಗಿರೀಶ್. ಇರುವ ಎಲ್ಲ ಗಣ್ಯರೇ ಹಾಗೂ ಫಸ್ಟ್ ಶೋ ಚಿತ್ರ ಟ್ರೈಲರ್ ನೋಡಿದ್ವಿ. ಆ ಟ್ರೈಲರಲ್ಲಿ ಒಂಥರ ವಿಭಿನ್ನವಾದಂಥ ಇರೋದನ್ನು ನೋಡ್ತಾ ಇದ್ದೀವಿ. ಈ ಚಿತ್ರ ನಿಜವಾಗಲೂ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಅವರ ಶ್ರಮ, ಅವರ ಮುಖದಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಏನಂತಾರೆ ಅನ್ನೋದು. ಇವತ್ತು ಕನ್ನಡ ಚಿತ್ರರಂಗಗಳಲ್ಲಿ ಒಂದು ದಿವಸನೂ ಓಡಲ್ಲ, ಮಾಲುಗಳಲ್ಲಿ ಒಂದು ದಿವಸನೂ ಓಡದೇ ಇರೋಂಥ ಚಿತ್ರಗಳು ಕನ್ನಡ ಚಿತ್ರಗಳು ಹಂಗಾಗ್ಬಿಟ್ಟಿದೆ. ನಾವು ಏನೇ ಪ್ರೋತ್ಸಾಹ ಕೊಟ್ಟರು, ನಾವು ಏನೇ ಮಾಡಿದ್ರು ಇವತ್ತು ಮೊಬೈಲ್ಗಳಲ್ಲಿ, ಟಿ ವಿಗಳಲ್ಲಿ, ಯೂಟ್ಯೂಬ್ನಲ್ಲಿ ಎಲ್ಲ ನೋಡ್ಕೊಂಡು ನಾವು ಇದಾಗ್ಬಿಡ್ತಾ ಇದ್ದೀವಿ. ಅಣ್ಣವರು ಸಾಹಸ ವಿಷ್ಣುವರ್ಧನ್ ಅವರು ಸಮಾಜಕ್ಕೆ ಕೊಟ್ಟಂಥ ಒಂದು ಕೊಡುಗೆ, ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಕೊಟ್ಟಂಥ ಒಂದು ಕನ್ನಡದ ಒಂದು ಕಂಪು, ಕರಾಟೆ ಕಿಂಗ್ ಶಂಕರ್ನಾಗ್ ಅವರು ಕೊಟ್ಟಂಥ ಒಂದು ಕಾನ್ಸೆಪ್ಟು,
ಅಂಥ ನಟರು ನಮಗೆ ಬೇಕು. ಅಂಥ ನಟರಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಇವರು ಆ ಮ್ಯೂಸಿಕ್ ಆಗ್ಬೋದು, ಕ್ಯಾಮ್ರಾ ವರ್ಕ್ ಆಗ್ಬೋದು, ನೋಡ್ತಾ ಇದ್ರೆ ಒಂಥರ ವಿಭಿನ್ನವಾದಂಥ 4 ಕಂಬಗಳನ್ನ ಇಟ್ಟು ಮುಂದೆ ಸಾಕ್ತಾ ಇರೋರು ಚಿತ್ರಕ್ಕೆ ನಾವು ಶುಭಾಶಯ ಕೊಡ್ತಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಭೀಮ್. ಇವತ್ತು ಒಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ನಾನು ಬಯಸ್ತೇನೆ. ಯಾಕೆಂದ್ರೆ ಈ ಹಿಂದೆ ನಾವು ಅಂಬರೀಷ್ ಅಣ್ಣನ ಚಲನಚಿತ್ರಗಳ ನೋಡ್ತಿದ್ದಂಥ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್ ಅವರು ಯಾವುದೇ ಒಂದು ಸಿನಿಮಾ ಬಂದ್ರೆ ಅದು 100 ಕಾಲ ಓಡ್ತಾ ಇತ್ತು. ಕಾರಣ ಈಗಾಗಲೇ ಶಾರಾ ಗೋವಿಂದ್ ಸರ್ ಹೇಳಿದಾಗೆ ಅವತ್ತು ಬರಿತಾ ಇದ್ದಂಥ ಸಾಹಿತ್ಯ ಆಗ್ಬೋದು, ಒಂದು ಹಾಡು ಕೊನೆ ಪಕ್ಷ ಒಂದೇ ಒಂದು ಹಾಡು 100 ದಿನ ಸಿನಿಮಾ ಓಡಿಸ್ಬಿಡ್ತಾ ಇತ್ತು. ಈಗ ಹೇಳ್ತಾ ಇದ್ರು ತುಮಕೂರ್ಗೆ ಹೋಗೋವರೆಗೂ ನನ್ ಎಷ್ಟೊತ್ತು ಹೋಗಿ ಬಂದೆ ಅಂತಾನೆ ಗೊತ್ತಾಗ್ಲಿಲ್ಲ ಅಂತ. ಒಂದು ಹಾಡು ಒಂದು ಸಿನಿಮಾವನ್ನ ಗೆಲ್ಲಿಸುವಂತ ಶಕ್ತಿ ಇತ್ತು ಅಂದ ಮೇಲೆ ಇಡೀ ಸಿನಿಮಾ ಇವತ್ತು ಜನರನ್ನ ಆಕರ್ಷಣೆ ಮಾಡುವಂತ ಕಾಲಘಟ್ಟದಲ್ಲಿ ಇಲ್ವೇನೋ ಅಂತಕ್ಕಂಥ ನೋವು ನಮಗೆ ಕಾಣ್ತಾ ಇದೆ. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಆ ಒಂದು ಟ್ರೈಲರ್ ಅಲ್ಲಿ ಆ ನೋವು ಕಾಣ್ತಾ ಇತ್ತು. ಏನು ನಮ್ಮ ಸಿನಿಮಾ, ನಾನು ಕೊನೆಯಲ್ಲಿ ಹೇಳ್ತು ನಾನು ಯಾರು ಗೊತ್ತಾ, ನಾನು ಸಿನಿಮಾ ಅಂತ ಹೇಳಿ ಆ ಟ್ರೈಲರ್ ಎಂಡ್ ಮಾಡಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು ಕೂಡ. ಯಾಕೆಂದ್ರೆ ಸಿನಿಮಾ ಜಗತ್ತನ್ನ ತಿದ್ದುವ ಕೆಲಸವನ್ನ ಮಾಡ್ತಿತ್ತು, ಜನರನ್ನ ತಿದ್ದುವ ಕೆಲಸವನ್ನ ಮಾಡ್ತಾ ಇತ್ತು, ದಾರಿ ತಪ್ಪುವ ಯುವಕರನ್ನ ಸರಿ ದಾರಿಗೆ ತರ್ತಕ್ಕಂಥ ಕೆಲಸ. ಅಣ್ಣವರ ಸಿನಿಮಾ ಮತ್ತು ಅಂಬರೀಷ್ ಅವರು ಮತ್ತು ಅಣ್ಣವರು ಒಡ ಹುಟ್ಟಿದವರು ಸಿನಿಮಾ. ಅದರಲ್ಲಿ ಆ ಸಿನಿಮಾ ನೋಡಿದ್ರೆ ಅಂಬರೀಷ್ ಅವರು ಒಂದು ಕೆಲಸ ಸಿಗುತ್ತೆ, ಸರ್ಕಾರಿ ಕೆಲಸ ಸಿಗುತ್ತೆ ಅಂಬರೀಷ್ ಅವನಿಗೆ. ರಾಜ್ಕುಮಾರ್ ಅವರು ಅವ್ರಿಗೆ ಹೇಳ್ತಾರೆ, ನಾನು ತುಂಬಾ ಸಂಪಾದನೆ ಮಾಡಿರೋ ಭೂಮಿ ಇದೆ, ಬಂದು ಈ ಕೆಲಸ ಬಿಟ್ಟು ಬಂದು ಭೂತಾಯಿನ ನಂಬ್ಕೋ, ಅನ್ನ ಕೊಡುತ್ತೆ ಅಂತ. ನಿಜವಾಗ್ಲೂ ಇವತ್ತು ನಾನೊಬ್ಬ ರೈತನ ಮಗನಾಗಿ ಹೇಳ್ತಾ ಇದ್ದೇನೆ, ನಿಮ್ಗೆಲ್ಲ ನೋವಾಗ್ಬೋದು, ಅರ್ಥ ಮಾಡ್ಕೊಳ್ಬೇಕು. ನಾವಿವತ್ತು ನಾಗರಿಕ ಪ್ರಪಂಚದಲ್ಲಿ ರೈತನ ಬಹಳ ಕೀಳಾಗಿ ನೋಡ್ತಾ ಇದೀವಿ. ಬಂಗಾರದ ಮನುಷ್ಯ ಎಂತ ಸಂದೇಶ ಕೊಡ್ತು, ಬಂಗಾರದ ಮನುಷ್ಯ ಎಂತ ಸಂದೇಶವನ್ನು ಕೊಡ್ತು, ಅದನ್ನ ನೋಡಿ ದೊಡ್ಡ ದೊಡ್ಡ ಅಧಿಕಾರಿಗಳು ವಾಪಸ್ ಬಂದು ರೈತನಾದ್ರು. ಈ ತರದ ಸಂದೇಶ ಕೊಡುವ ಸಿನಿಮಾಗಳು ಕಣ್ಮರೆ ಆಗ್ತಾ ಇದಾವೆ. ನಾನು ಮಾಸ್ಟರ್ ಮಂಜುನಾಥ್ ಅವರು ಈ ತರ ಚಿಕ್ಕ ಮಗು ಆಗಿದಾಗ ಸಿನಿಮಾ ಮಾಡ್ತಿದ್ದಾಗ, ಶಂಕರ್ ನಾಗ್ ಅವ್ರ ಜೊತೆ ಅವ್ರು ಸಿನಿಮಾ ಮಾಡ್ತಿದ್ದಾಗ ರಾತ್ರಿ ಇಡೀ ಆ ಸಿನಿಮಾ ನೋಡ್ತಾ ಇದ್ವಿ. ಬಾಲ ಪ್ರತಿಭೆಗಳು ಹಾಗೆ ಯಾವ ರೀತಿ ಇದ್ವು ಅಂತ. ಅದರಿಂದ ದಯಮಾಡಿ ಸಿನಿಮಾಗಳನ್ನ ನಿರ್ಮಾಪಕರು, ನಮ್ಮ ಇವತ್ತಿನ ಸಿನಿಮಾದ ನಿರ್ಮಾಪಕರಾದಂತ ನಮ್ಮ ಊರ್ಮಿಳಾ ಕಿರಣ್ ಅವರಾಗ್ಬೋದು, ನಮ್ಮ ಗಿರೀಶ್ ಅವರಾಗ್ಬೋದು, ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ 4 ಏನು ಕನ್ನಡ ಚಿತ್ರರಂಗಕ್ಕೆ ನಿಜವಾದ ಪಿಲ್ಲರ್ಗಳು ಅಂಬರೀಷ್ ಅಣ್ಣ ಅವರು, ವಿಷ್ಣುವರ್ಧನ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅದು ನಮ್ಮ ಕನ್ನಡ ನಾಡಿಗೆ ಒಂದು ಕೀರ್ತಿ ಕಲಶ. ಹಾಗೆ ನಮ್ಮ ಶಂಕರ್ ನಾಗ್ ಅವರು ಇವತ್ತು ಆಟೋದವರು ನನ್ನ ಮಂಡ್ಯದಲ್ಲಿ ಅಂಬರೀಷ್ ಅಣ್ಣಂದು, ವಿಷ್ಣುವರ್ಧನ್ ಅವ್ರದ್ದು, ಶಂಕರ್ ನಾಗ್ ಅವ್ರದ್ದು, ರಾಜ್ಕುಮಾರ್ ಅವ್ರ ಫೋಟೋಗಳು ಹಾಕುತ್ತಾರೆ ಆ ಆಟೋಗಳ ಮೇಲೆ. ಯಾಕೆಂದ್ರೆ ಇನ್ನೂ ಕೂಡ ಹಳೆಯ ಚಿತ್ರನಟರನ್ನ ಯಾಕೆ ಮರಿತಾ ಇಲ್ಲ ಅಂದ್ರೆ ಅವ್ರು ಕೊಟ್ಟೋಗಿರೋ ಸಂದೇಶ, ಅವ್ರು ಹಾಕಿರೋ ಪ್ರೀತಿ. ಇವತ್ತು ಕನ್ನಡ ಚಿತ್ರರಂಗ ಉಳಿದಿದೆ ಅಂದ್ರೆ ಆ 4 ಜನ ಅಭಿಮಾನಿಗಳಿಂದ. ಆ 4 ಜನ ಅಭಿಮಾನಿಗಳು ಇವತ್ತು ಕೂಡ ಸಿನಿಮಾ ನೋಡ್ತಾ ಇರೋದು. ದಯಮಾಡಿ ಆದ್ರಿಂದ ಒಳ್ಳೆಯ ಅಭಿಮಾನಿಗಳನ್ನ ಸೃಷ್ಟಿ ಮಾಡಿ. ಫಸ್ಟ್ ಡೇ ಫಸ್ಟ್ ಶೋ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ನಾವು ಅಣ್ಣ ಇದ್ದಾರಲ್ಲಿ, ಸಾರಾ ಗೋವಿಂದಣ್ಣ ಇದ್ದಾರಲ್ಲಿ, ಒಂದ್ಸಾರಿ ಅಣ್ಣಂದು ಫಿಲಮ್ ರಿಲೀಸು, ಅಣ್ಣವ್ರದ್ದು ನಮ್ದು ಅಂಬರೀಷ್ ಅಣ್ಣವ್ರದ್ದು ಎಲ್ಲ ಒಟ್ಟೊಟ್ಟಿಗೆ ಸಿನಿಮಾ ರಿಲೀಸು. ಇವರು ಮಂಡ್ಯಕ್ಕೆ ಬಂದಿದ್ರು, ನಾನು ಮಂಡ್ಯದಲ್ಲಿ ದೊಡ್ಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೆ. ನಾವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ, ಒಟ್ಟೊಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ವು. ಆದ್ರೆ ಇವತ್ತು ಹೇಗಾಗಿದೆ ಅಂದ್ರೆ ಸಣ್ಣ ಸಣ್ಣ ನಟರು ಕೂಡ ಕಿತ್ತಾಡ್ಕೊಳ್ತಾ ಇದಾರೆ. ದಯವಿಟ್ಟು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಕನ್ನಡ ಚಿತ್ರರಂಗವನ್ನ ಗೆಲ್ಲಿಸಬೇಕಾಗಿದೆ, ಕನ್ನಡ ಚಿತ್ರರಂಗವನ್ನ ಉಳಿಸಬೇಕಾಗಿದೆ. ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯತೆ, ತನ್ನದೇ ಆದಂತ ಒಂದು ಸೊಗಡಿದೆ. ಇವತ್ತು ಯಾರೋ ಬಂದು ಕನ್ನಡದ ಬಗ್ಗೆ ಮಾತನಾಡ್ತಾರೆ, ಕನ್ನಡ ನೆಲದಲ್ಲಿ ನಿಂತು ಅಂದ್ರೆ ನಾವು ನಿಜಕ್ಕೂ ತಲೆ ತೆಗೆಸುವಂತ ಕೆಲಸ ಆಗ್ತದೆ. ದಯಮಾಡಿ ನಾವು ಕನ್ನಡದ ವಿಚಾರದಲ್ಲಿ, ನಾಡನುಡಿಯ ವಿಚಾರದಲ್ಲಿ, ಕನ್ನಡ ಚಿತ್ರರಂಗದ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಒಂದು ಸಣ್ಣ ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಮಕ್ಕಳು ಬಹಳ ನೆನಪು ಮಾಡಿಕೊಟ್ರು, 4 ಜನ ಚಿತ್ರನಟರನ್ನು, ದಿಗ್ಗಜರನ್ನು ನೆನಪು ಮಾಡಿಕೊಟ್ರು. ಬಹುಶಃ ನಮ್ಮ ಅಂಬರೀಷಣ್ಣವರು ನಮ್ಮ ಮಂಡ್ಯ ಜಿಲ್ಲೆಯ ದೊಡ್ಡಸಿಂಗೇರು ಅಂತ ನಿಮ್ಗೆಲ್ಲ ಗೊತ್ತಿದೆ. ವಿಷ್ಣು ಸರ್ ನಮ್ಮ ಮಂಡ್ಯ ಜಿಲ್ಲೆ ಮೂಲತಃ ಹಲ್ಲೆಗೆರೆಯವರು. ಇವತ್ತು ಇಲ್ಲಿ 2 ಪಾತ್ರ ಮಾಡಿದ್ರಲ್ಲ, ಅಂಬರೀಷ್ ಮತ್ತು ವಿಷ್ಣುವರ್ಧನ್, ಅವರು ಮಂಡ್ಯದವ್ರು ಅಂತ ನಂಗೆ ಕೇಳಿ ಸಂತೋಷ ಆಯ್ತು. ಇನ್ನು ಮಂಡ್ಯ ಮೇಲ್ಕೋಟೆ ನಮ್ಮ ಮೋನೇಶ್ ಮಂಡ್ಯ ಅಂತಾನೆ ಕೇಳ್ಪಟ್ಟೆ. ವಿಷ್ಣು ಸರ್ ಪಾತ್ರ ಮಾಡಿದ್ದು ನನಗೆ ನೋಡಿ, ಇಲ್ಲೂ ಕೂಡ ಇಬ್ರು ಮಂಡ್ಯದವರೇ ಬಂದು ಮಾಡಿದ್ದಾರೆ. ಮತ್ತೆ ರಾಜ್ಕುಮಾರ್ ಪಾತ್ರದಲ್ಲಿ ಮಾಡಿದಂತ ನಮ್ಮ ಅಭಿ ಕುಣಿಗಲ್ ಎಷ್ಟು ಚೆನ್ನಾಗಿ ಎಲ್ಲರನ್ನು ಮಾಡ್ತದ್ದು. ನಮ್ಮ ಶಂಕರ್ ನಾಗಂತೂ ನಮ್ಗೆ ತುಂಬಾ ಇಷ್ಟ ಆಯ್ತು. ಅಂಬರೀಷ್ ಅಣ್ಣನ ಕರೆದದ್ದು, ಯಾಕಂದ್ರೆ ಅಂಬರೀಷ್ ಅವ್ರಿಗೆ
ನಾಲ್ವರ ಜೊತೆ ಉತ್ತಮವಾದಂತ ಒಡನಾಟ ಇತ್ತು. ರಾಜ್ಕುಮಾರ್ ಅವ್ರನ್ನ ತಂದೆ ರೀತಿ ನೋಡ್ತಾ ಇರೋ, ಪೂಜ್ಯದಿಂದ ನೋಡ್ತಾ ಇರೋ. ವಿಷ್ಣುವರ್ಧನ್ ನೋಡಿದಾಗ ನಾಗರಾವನಿಂದ ಹಿಡಿದು ಅಂಬರೀಷ್ ಅವರ ಸ್ನೇಹ ಹೇಗಿತ್ತು ಅಂದ್ರೆ, ನಾಗರಾವಲಿ ವಿಷ್ಣುವರ್ಧನ್ ಅವರೇ ಹೀರೋ ಪಾತ್ರ ಆದ್ರೂ ಅಂಬರೀಷ್ ಅವರು ಒಂದು ವಿಲನ್ ಪಾತ್ರ. ಆ ಕ್ಯಾರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ, ಹೋಗು ಹೋಗು ಅಂತ ಹೇಳಿ ಡೈಲಾಗ್ ನ ಇವತ್ತು ಕನ್ನಡದ ಜನ ನೆನ್ಸ್ಕೋತಾರೆ. ಆ ತರದ ವಿಷ್ಣುವರ್ಧನ್ ಅವರ ಸ್ನೇಹ ಮತ್ತು ಅಂಬರೀಷ್ ಅವ್ರ ಸ್ನೇಹ ಆಯ್ತು. ಹಾಗೆ ಶಂಕರ್ ನಾಗ್ ಅವರು ದೊಡ್ಡ ಸ್ನೇಹ ಅಂಬರೀಷ್ ಅವ್ರದ್ದು. ಅದಾದ ನಂತರ ರಂಗಶಂಕರ ಕರ್ನಾಟಕದಲ್ಲಿ ಮೂಡಿ ಬಂತು. ಈಗ ಎಲ್ಲ ನಟರು ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ರು. ಈಗ ಎಲ್ಲೋ ಅದು ಕಾಡ್ತಾ ಇದೆ, ಆ ತರದ ಸಂಬಂಧಗಳು ಇಲ್ಲ ಅನ್ನೋ ರೀತಿಯಲ್ಲಿ ಕಾಡ್ತಾ ಇದೆ. ಅದನ್ನೆಲ್ಲರೂ ನಮ್ಮ ಹಿರಿಯರಂತ ಸಾರಾ ಗೋವಿಂದ್ ಅವರು ಹೇಳಿದಾಗೆ ಎಲ್ಲರೂ ತಿದ್ದುಕೊಂಡು ಕನ್ನಡ ಚಿತ್ರರಂಗವನ್ನ ಉಳಿಸಿ ಬೆಳೆಸಬೇಕು ಅಂತೇಳಿ, ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಅಂತೇಳಿ. ಜೈ ಭಾರತ್ ಮಾತೆ, ಜೈ ಕನ್ನಡ. ಏ ಜಲೀಲ ಸಾಂಗ್ ಅಲ್ಲಿ ಅಂಬರೀಷ್ ಅಣ್ಣನ್ ನೋಡ್ದಂಗೆ ಒಂದ್ ನೆನಪಾಯ್ತು. ಈಗ ರುದ್ರೇಗೌಡ್ರ ಎರಡೆರಡು ಮಾತು. ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೆ, ಎಲ್ಲ ಬಂದಿರುವಂತ ಎಲ್ಲ ಅಭಿಮಾನಿಗಳಿಗೆ, ಅಭಿಮಾನಿಗಳಿಗೆಲ್ಲರಿಗೂ ಈ ಚಿತ್ರ 100 ದಿನ ಯಶಸ್ಸು ಕಾಣಲಿ ಅಂತ ಹಾರೈಸ್ತಾ ಕೊನೆಯದಾಗಿ ಕರಾಟೆ ಕಿಂಗ್ ಶಂಕರ್ ನಾಗ್ ಅಭಿಮಾನಿಯಾದ ಮಂಜು ಸರ್ ಒಂದೆರಡು ಮಾತು ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಶಂಕರ್ ನಾಗ್ ಅವ್ರನ್ನ ರೆಪ್ರೆಸೆಂಟ್ ಮಾಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು, ಬಟ್ ಆ ಸ್ಥಾನ ಕೊಟ್ಟಿದ್ದಕ್ಕೆ ನಾನು ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ನನ್ನ ಹಿರಿಯರು ಆಲ್ರೆಡಿ ದಿಗ್ಗಜರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನನ್ನ ಪುಣ್ಯ ಏನು ಅಂತಂದ್ರೆ, ನಾನು ಇಷ್ಟು ವಯಸ್ಸಲ್ಲೇ ಅವ್ರ ಜೊತೆ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ ಅಲ್ಲಿ ಮತ್ತೆ ಮಿಕ್ಕಿದವರು ಎಲ್ಲರ ಜೊತೆನೂ ಆಕ್ಟಿಂಗ್ ಮಾಡಿದ್ದು ನನ್ನ ಜೀವನದ ಅತಿ ದೊಡ್ಡ ಪುಣ್ಯ ಅಂತ ಹೇಳಕ್ ಬಯಸ್ತೀನಿ. ಈ ಟ್ರೈಲರ್ ನೋಡಿದಾಗ ಫಸ್ಟ್ ನನ್ನ ಮನಸ್ಸಿಗೆ ಬಂದಿದ್ದಿದೆ, ಶಂಕರ್ ಅಂಕಲ್ ಇದ್ದಿದ್ರೆ ನಿಮ್ ಬಗ್ಗೆ ತುಂಬಾನೇ ಖುಷಿ ವ್ಯಕ್ತಪಡಿಸ್ತಾ ಇದ್ರು, ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾ ಇದ್ರು. ಈ ತರ ಒಂದು ವಿಭಿನ್ನವಾದ ಒಂದು ಕಥೆ, ವಿಭಿನ್ನವಾದ ಒಂದು ಅಟೆಂಪ್ಟ್ ಏನ್ ಮಾಡಿದಿರ. ನಾನು ನಿಮ್ಗೆ ಆಲ್ರೆಡಿ ಫೋನಲ್ಲಿ ಹಲವಾರು ಸತಿ ಹೇಳಿದೆ, ಈ ಸೈನ್ಸ್ ಫಿಕ್ಷನ್ ಆಗ್ಲಿ ಇದೆಲ್ಲ ಯಾರು ಅಟೆಂಪ್ಟೇ ಮಾಡಿಲ್ಲ. ತುಂಬಾ ಇದು ಹೇಗೆ ನಿಮ್ಗೆ ಫಸ್ಟ್ ಆಫ್ ಆಲ್ ಈ ಯೋಚನೆ ಬಂತು ಅಂತ ಕೇಳಿ ಖುಷಿ ಆಯ್ತು. ಅಂಡ್ ಆ ರೀಸನ್ಗೆ ಅನ್ಸುತ್ತೆ ನಾನು ಇವ್ರು ಹೇಳಿದಾಗ ಶಂಕರ್ ನಾಗ್ ಅವ್ರ ಪರವಾಗಿ ನೀವು ಬಂದು ಮಾತಾಡ್ಬೇಕು ಅಂತಂದ್ರೆ, ನಿಮಗೆ ಅವರ ಪ್ರೀತಿ ಮತ್ತೆ ಅವರ ಒಂದು ವಿಶಸ್ ನಿಮಗೆ ಕೊಡ್ತಾ ಇದ್ರು ಅಂತ ನಂಬ್ತೀನಿ. ನನ್ನ ಮಾಧ್ಯಮ ಮಿತ್ರರು ಅವರ ಮೂಲಕ ಕರ್ನಾಟಕ ಜನತೆಗೆ ಏನ್ ಕೇಳ್ಕೊಳ್ಳೋದು ಅಂತಂದ್ರೆ, ಈ ತರ ವಿಭಿನ್ನವಾದ ಸಿನಿಮಾಗಳು ಮಾಡಿದಾಗ, ನಮ್ಮ ಕನ್ನಡ ಸಿನಿಮಾ ಮಾಡಿದಾಗ ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಫಿಲ್ಮ್ ನೋಡಿ. ಥಿಯೇಟ್ರಿಂದ ಏನಾದ್ರೂ ತೆಗಿಯಕ್ಕೆ ಹೋದ್ರೆ ಗಲಾಟೆ ಮಾಡಿ ತಿರ್ಗಾ ಅದನ್ನ ಹಾಕ್ಸಿ ಇನ್ನೂ ಕಂಟಿನ್ಯೂ ಮಾಡಿ ಆದಷ್ಟು ಸರಿ ನೀವು ಫಿಲ್ಮ್ ನೋಡಿ ಅಂತ ಕೇಳ್ಕೊಳ್ತೀನಿ. OTT ನಮ್ಮೆಲ್ಲರ ಒಂದು ನಮ್ಮ ಇಡೀ ಇಂಡಸ್ಟ್ರಿನ ಹಾಗೆ ಇನ್ನೂ ನೆಕ್ಸ್ಟ್ ಹಲವಾರು ವರ್ಷ ಒಂದು ಯಶಸ್ಸು ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿ ಕರೆಸಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಎರಡು ಮಾತು. ಜೈ ಕರ್ನಾಟಕ ಮಾತೆ, ಜೈ ಹಿರಿಯ. ಮೊದಲಿಗೆ ಫಸ್ಟ್ ಡೇ ಫಸ್ಟ್ ಶೋ ಚಿತ್ರತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಸಾರಾ ಗೋವಿಂದ್ ಅವ್ರು ನೋಡಿ, ನಾವು ಯಾವಾಗಲೂ ಸಿಗ್ತಾ ಇರ್ತೀವಿ, ಜೊತೆಗೆ ಇರ್ತದೆ, ಯಾವಾಗ ನೋಡ್ತಾ ಇರ್ತೀವಿ, ಬೇರೆ ಬೇರೆ ಕಾರ್ಯಕ್ರಮಗಳು ಸಿಗ್ತಾ ಇರ್ತೀವಿ, ಮಾಮೂಲದು. ಬಟ್ ಇವತ್ತು ನಿಜವಾದ ಅಂಬರೀಷ್ ಅಭಿಮಾನ, ನಮ್ಮ ರುದ್ರೇಗೌಡರು ಆಗ್ಬೋದು, ನಮ್ಮ ಸೋಮಣ್ಣ ಆಗ್ಬೋದು, ಕಾಂತಿರಾಜ್, ನಮ್ಮ ವೇದಿಕ ಪುತ್ರ ಶ್ರೀನಿವಾಸ್ ಅವರು ಆಗ್ಬೋದು, ಮಾಸ್ಟರ್ ಮಂಜುನಾಥ್, ಈ ಒಂದೇ ವೇದಿಕೆಯಲ್ಲಿ ಈ ಎಲ್ಲ ಇವತ್ತು ಈ ಎಲ್ಲ ದಿಗ್ಗಜರನ್ನ ನೀವೆಲ್ಲ ಕರೆಸಿದ ನಿಜವಾದ ಧನ್ಯವಾದಗಳು. ಯಾಕಂದ್ರೆ ಇವತ್ತು ಕನ್ನಡ ಚಿತ್ರರಂಗ ಉಳಿದಿದೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಶ್ರೀನಾಥ್, ಇನ್ನು ಅನೇಕ ನಟರುಗಳು ಅವರೆಲ್ಲ ವರ್ಷಕ್ಕೆ 4 ಸಿನಿಮಾ ಮಾಡ್ತಾ ಇದ್ರು. ಇವತ್ತೇನ ಕನ್ನಡ ಚಿತ್ರರಂಗ ಉಳಿದಿದೆ ಅಂದ್ರೆ ಅವ್ರಗಡೆ ಮುಖ್ಯ ಕಾರಣ. ಯಾಕಂದ್ರೆ ಇವತ್ತು ನಟರುಗಳು ಕೂಡ ಅವರೆಲ್ಲ ತಿಳ್ಕೊಬೇಕು, ಕನ್ನಡ ಚಿತ್ರರಂಗ ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ. ಯಾಕಂದ್ರೆ ಅವರು ಒಂದು ಈ ವೇದಿಕೆ ಮುಖಾಂತರ ಪ್ರತಿಯೊಬ್ಬ ನಟರಿಗೂ ನಾನು ಮನವಿ ಮಾಡ್ತೀನಿ, ವರ್ಷಕ್ಕೆ ತಾವು ಕೂಡ 2 ಸಿನಿಮಾ ಮಾಡಿ ಕನ್ನಡ ಚಿತ್ರರಂಗ ಉಳಿಸಿ ಅಂತೇಳಿ ಬೇಡ್ಕೊಳ್ತೀನಿ. ಆಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಟ್ರೈಲರ್ ತುಂಬ ಚೆನ್ನಾಗಿತ್ತು, ಬಹಳ ಖುಷಿ ಆಯ್ತು. ಒಳ್ಳೆಯದಾಗಲಿ.
ಒಂದು ಚಿಕ್ಕ ನೆನಪಿನ ಕಾಣಿಕೆ ಚಿತ್ರತಂಡದಿಂದ ಬನ್ನಿ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಚಿತ್ರರಂಗದ ಎಲ್ಲ ಅಭಿಮಾನ ಸಂಘದ, ನಮ್ಮ ಹಿರಿಯ ಕಲಾವಿದ ಅಭಿಮಾನ ಸಂಘದ ಎಲ್ಲ ಅಧ್ಯಕ್ಷರು ಇಲ್ಲಿ ಬಂದು ನಮ್ಮನ್ನು ಹರಿಸಿದ್ದಾರೆ. ಇವತ್ತು ನಮಗೆ ಒಂಥರ ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಡೇ ಫಸ್ಟ್ ಶೋ, ಇದರ ಬಗ್ಗೆ ಟ್ರೈಲರೇ ಎಲ್ಲ ಹೇಳುತ್ತೆ. ಅದೇ ಎಕ್ಸ್ಪೀರಿಯನ್ಸು ನಾವು ಇವಾಗ ಸಿನಿಮಾ ಮಾಡುವಾಗಲೂ ಆಗಿರೋವಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಈ ವಿಚಾರದಲ್ಲಿ ನಾನು ಹೇಳೋದು ಅಂತಂದರೆ, ನಮ್ಮ ಗಿರೀಶ್ ಗೌಡರು ಮತ್ತು ನಮ್ಮ ಕಿರಣ್ ಅವರು ಮತ್ತು ಕಿರಣ್ ಅವರು, ಶ್ರೀಮತಿಯವರು ಒಂದು ಕನ್ನಡ ಚಿತ್ರರಂಗಕ್ಕೆ ಸಾಹಸ ಮಾಡಿ ಒಂದು ಸಿನಿಮಾ ಅಂದರೆ ಅದು ನಮ್ಮ ಹಿರಿಯರು ಈಗ ವೇದಿಕೆ ಮೇಲೆ ಎಲ್ಲರೂ ಹೇಳ್ದಾಗೇನೆ ಅದೊಂದು ಬರೀ ಸಿನಿಮಾ ಆಗಲ್ಲ, ಇಡೀ ನಮ್ಮ ಚಿತ್ರರಂಗದ ಒಂದು ಇತಿಹಾಸವನ್ನೇ ಹೆಂಗೆ ಏನಾಗಿದೆ, ಇವತ್ತಿನ ಸ್ಥಿತಿ ಹೆಂಗಿದೆ ಅನ್ನೋದನ್ನು ಸೂಚಕವಾಗಿ ಸೂಚಿಸುವಂಥ ಸಿನಿಮಾ ಇದಾಗಿದೆ. ಗಿರೀಶ್ ಗೌಡರು ಕಥೆನೇ ಒಂದು ಹೀರೋ ಆಗಿ ಮಾಡಿದ್ದಾರೆ. ಇದರಲ್ಲೆಲ್ಲ ನಾವು ಅಭಿನಯಿಸಿದ್ದೀವಿ, ಆದರೆ ಕಥೆನೇ ಹೀರೋ ಅಂತ ಸಿನಿಮಾದಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಪ್ರೊಡ್ಯೂಸರ್ ಅವಕಾಶ. ಸಿನಿಮಾದಲ್ಲಿ ನಾನು ಪ್ರೊಡ್ಯೂಸರ್ ಪಾತ್ರ ಮಾಡಿದ್ದೀನಿ. ಅದು ಪಾತ್ರ ಮಾಡುವಾಗಲೇ ಅನ್ನಿಸ್ತಿತ್ತು ನನಗೆ, ಒಬ್ಬ ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟಗಳಿರುತ್ತೆ ಅನ್ನೋದು. ಆ ರೀತಿ ಒಂದು ಚಿತ್ರಕಥೆ ಹೋಗ್ತಾ ಇತ್ತು. ಇಷ್ಟೆಲ್ಲ ಇರುತ್ತೆ ಅನ್ನೋದನ್ನು ನಾವು ಆ ಚಿತ್ರದಲ್ಲಿ ಮಾಡುವಾಗಲೇ ನಮ್ಗೆ ಅನ್ನಿಸ್ತಾ ಇದ್ದು, ಚಿತ್ರ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ಹರ್ಡಲ್ಸ್ನ ನಾವು ದಾಟ್ಕೊಂಡು ಹೋಗ್ಬೇಕಾ, ಕೊನೆಗೆ ನಾವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಪ್ರೇಕ್ಷಕರು ಒಂದೇ ಕ್ಷಣಕ್ಕೆ ಇದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರಲ್ಲ, ಎಷ್ಟು ಕಷ್ಟಪಡ್ತೀವಿ ನಾವು ಈ ಚಿತ್ರನ ಮಾಡೋಕ್ಕೆ ಅನ್ನೋದನ್ನ ಆ ಕಥೆನೇ ನಮಗೆ ಹೇಳ್ತಾ ಹೋಗ್ತಾ ಇತ್ತು. ಇಂಥದಕ್ಕೆ ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಜನತೆ ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಒಂದು ಹೊಸ ಸಿನಿಮಾ, ಇದು ಸಿನಿಮಾ ರಂಗದಲ್ಲೇ ಒಂದು ಹೊಸ ಪ್ರಯತ್ನ ಅಂತಲೂ ನನಗೆ ಅನ್ನಿಸ್ತಾ ಇದೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಥರ ಸಿನಿಮಾ ನಮ್ಮ ಚಿತ್ರದಲ್ಲಿ ಯಾವುದೂ ಆಗಿಲ್ಲ. ಮಂಜು ಅವ್ರು ಹೇಳಿದಾಗೆ ಶಂಕರ್ ನಾಗ್ ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋರು. ಅದು ಒಂದು ತುಡಿತ. ನಮ್ಮ ಚಿತ್ರರಂಗ ಬೆಳಿಬೇಕು, ನಮ್ಮ ಕನ್ನಡವೂ ಏನೆಲ್ಲ ಬೆಸೆದುಕೊಳ್ಳುತ್ತೆ ಈ ಚಿತ್ರರಂಗದ ಮುಖಾಂತರ ಅಂದ್ಬಿಟ್ಟು ನಮ್ಮ ಎಲ್ಲ ಹಿರಿಯರು ಮಾತಾಡಿದ್ರು. ಒಂದು ಚಿತ್ರ ಇಷ್ಟೆಲ್ಲ ಮಾತಾಡ್ಸುತ್ತೆ, ನಮ್ಮ ಲ್ಯಾಂಗ್ವೇಜ್ ತನಕ, ನಮ್ಮ ಭಾಷೆ ತನಕ ಮಾತಾಡ್ಸುತ್ತೆ ಅನ್ನೋದಾದರೆ ಅದು ನಿಜವಾಗ್ಲೂ ಪಟ್ಟಿರೋ ಶ್ರಮ ತುಂಬ ಅಭಿನಂದನೀಯವಾಗಿರುವಂಥದ್ದು ಅಂತ ನನಗೆ ಅನಿಸುತ್ತೆ. ಇದರಲ್ಲಿ ಒಂದು ಪಾತ್ರವಾಗಿ ನನಗೆ ಕೊಟ್ಟು, ನನಗೆ ಎಲ್ಲ ಉತ್ತೇಜನ ಕೊಟ್ಟು ಈ ಪಾತ್ರವನ್ನು ಮಾಡಿಸಿದ್ದಾರೆ. ಇಡೀ ಸಿನಿಮಾ ನಿರ್ಮಾಪಕರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೆ, ನನ್ನ ಸಹ ಕಲಾವಿದರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ. ನಾನು 1.5 ವರ್ಷದಿಂದ ಇದ್ದಾಗಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಪಾತ್ರಗಳು ಮಾಡಿದ್ದೀನಿ, ಆಮೇಲೆ ಬಿಟ್ಟೆ. ಬಟ್ ಅಂದರೂ ನಮ್ಮ ತಂದೆ ಚಿತ್ರರಂಗದಲ್ಲಿ ಇರೋದ್ರಿಂದ ಅದು ಈ ಚಿತ್ರರಂಗ ನೋಡ್ಕೊಂಡೇ ಬಂದಿದ್ದೀನಿ ಇದು ಇಲ್ಲಿವರೆಗೂ. ಈ ಚಿತ್ರ ಗಿರೀಶ್ ಬಂದು ನನಗೆ ಕತೆ ಹೇಳಿದಾಗ ನನಗೆ ತುಂಬ ಏನು ಹೇಳ್ತಾರೆ, ಒಂಥರ ಆಕರ್ಷಣೆ ಮಾಡ್ಬಿಡ್ತು ನನಗೆ ಈ ಕತೆ. ಸೊ ಅವನು, ಸರ್ ನೀವು ಇದೊಂದು ಚಿಕ್ಕ ಪಾತ್ರ ಮಾಡ್ತೀರಾ ಸರ್ ಅಂತಂದ. ಮಾಡೋಣ ಬಾಪ ಅಂತ ಹೇಳಿದ್ದೆ. ಬಟ್ ಆ ಮಾಡೋಣ ಅಂತ ನಾನು ಕೊಟ್ಟಿದ್ದು, ನಾನು ಇಂಟ್ರೆಸ್ಟ್ ನಾನು ತೋರಿಸಿದ್ದು ಅವ್ನಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ. ಸರ್ ಆ ಚಿಕ್ಕ ಪಾತ್ರ ಬೇಡ ಸರ್, ನೀವು ಮೇಯ್ನಾಗೇ ಮಾಡಬೇಕು, ನೀವು ಚಿತ್ರದಲ್ಲಿ ನಿರ್ದೇಶಕನಾಗಿ ಬರಬೇಕು ಅಂತಂದ. ನನಗೊಂಥರ ಇಷ್ಟು ವರ್ಷ ನಾನು ಒಬ್ಬ ಆ್ಯಕ್ಟರ್ ಆಗಿದ್ದೋನು ಇವಾಗ ನಿರ್ದೇಶಕನ ಪಾತ್ರ ಮಾಡಬೇಕಲ್ಲ, ಅಟ್ಲೀಸ್ಟ್ ಈ ಥರ ಆದರೂ ನನಗೆ ಆಪರ್ಚುನಿಟಿ ಸಿಗುತ್ತೆ ಅಂದ್ಬಿಟ್ಟು ನಾನು ಒಪ್ಕೊಂಡೆ. ಶೂಟಿಂಗ್ ಮಾಡ್ತಾ ನನಗೆ ಹೆಂಗೆ ಅಂದರೆ, ಒಂಥರ ಇಷ್ಟು ವರ್ಷಗಳು ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಏನೇನು ನೋಡ್ಕೊಂಡು ಬಂದಿದ್ದೆ ಅಂದರೆ, ಹಿಂದೆ ಎಷ್ಟೆಷ್ಟು ಕಷ್ಟಪಡ್ತಾರೆ ರೈಟರ್ಸು, ಆರ್ಟಿಸ್ಟು, ಇವರಿರುವ ಟೆಕ್ನಿಷಿಯನ್ಸು, ಎಲ್ಲರೂ ಎಷ್ಟು ಕಷ್ಟಪಡ್ತಾರೆ, ಏನು ಮಾಡ್ತಾರೆ ಅನ್ನೋದು ನನಗೊಂಥರ ಫಸ್ಟ್ ಹ್ಯಾಂಡಲ್ಲಿ ನನಗೆ ನೋಡ್ದಂಗೆ ಆಯಿತು. ಯಾಕೆಂದರೆ ಆ ಸಿನಿಮಾ ಮಾಡ್ತೀವಲ್ಲ, ಸಿನಿಮಾ ಒಳಗೆ ಸಿನಿಮಾ ಮಾಡ್ತೀವಲ್ಲ, ಅದು ನನಗೊಂದು ಒಂಥರ ಒಂದು ಹೊಸ ದೃಷ್ಟಿನೇ ಒಂಥರ ನನಗೆ ಸೃಷ್ಟಿ ಮಾಡ್ತು. ಸೊ ಅದರಿಂದ ನನಗೊಂಥರ ಆ್ಯಸ್ ಅನ್ ಆ್ಯಕ್ಟರ್
ನನಗೆ ತುಂಬಾ ಇಷ್ಟಪಟ್ಟು ಈಗ ತುಂಬ ಇಷ್ಟ ಆಗಿದೆ ಪಿಕ್ಚರು. ಜನ ಬನ್ನಿ ನೋಡಿ, ಪ್ರೋತ್ಸಾಹ ಕೊಡಿ. ಇನ್ನೂ ನಾವು ಇದೇ ಥರ ಬೇರೆ ಬೇರೆ ಥರ ಚಿತ್ರಗಳು ಮಾಡಬೇಕು, ಮಾಡುವಂಥ ನಮಗೆ ಹುಮ್ಮಸ್ಸು ತುಂಬಿಸಿ ಎಲ್ಲರೂ, ಅಷ್ಟೇ ಹೇಳೋದು ನಾನು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಚಿಕ್ಕದಾಗಿ ಈ ನಮ್ಮ ಟ್ರೈಲರ್ ಹಾಗೂ ಈ ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿರೋರೆಲ್ಲರೂ ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಪ್ರಯತ್ನ. ಆ್ಯಂಡ್ ಈ ಸಿನಿಮಾ ಖಂಡಿತ ನಿಮಗೆ ಬೋರ್ ಅಂತೂ ಹೊಡ್ಸಲ್ಲ, ಆ ಅಶ್ಯೂರೆನ್ಸ್ ನಾನು ಕೊಡ್ತಾ ಇದ್ದೀನಿ. ಒಂದೊಳ್ಳೆ ಸಿನಿಮಾ, ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ನಾನು ಈ ಸಿನಿಮಾ ಅಲ್ಲಿ ಗಿರೀಶ್ ಅವರು ಯಾವುದೋ ಬೇರೆ ಪ್ರಾಜೆಕ್ಟಿಗೆ ಸಿಕ್ಕಿದ್ವಿ, ನಾನು ಅದರಲ್ಲಿ ಗಾಯಕ ಆಗಿದ್ದೆ. ಇದರಲ್ಲಿ ಅವರು ಸರ್ ಬ್ರೋ ನೀವು ನಾಯಕ ನಟ ಮಾಡಬೇಕು ಅಂದರು. ನಾನು ನಾಯಕನ ಅಯ್ಯೋ ಅಂತಿದ್ದಕ್ಕೆ ಇಲ್ಲ ಒಂದು ಮುಖ್ಯ ಪಾತ್ರದಲ್ಲಿ ನನ್ನ ಜೊತೆ ಒಂದು ಕಾಂಬಿನೇಷನ್ ಇರುತ್ತೆ ಅಂತ ಹೇಳಿದ್ರು. ಅದೆಂಥ ಒಂದೊಳ್ಳೆ ಮುಖ್ಯ ಪಾತ್ರ ಅಂದರೆ, ಒಂದು ಸಿನಿಮಾಗೆ ಅತ್ಯಂತ ಮುಖ್ಯವಾದ ಒಂದು ಅಂಶ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್, ಇವ್ರುಗಳ ಪಾತ್ರಗಳನ್ನ ನಾನು ಗಿರೀಶ್ ಅವರು ಮಾಡಿದ್ದೀವಿ. ಸೊ ಎಲ್ಲ ಅಸೋಸಿಯೇಟ್ಸ್ಗೂ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೂ ಒಂದು ದೊಡ್ಡ ಸಲಾಂ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಎಷ್ಟು ಮುಖ್ಯನೋ ಅವ್ರ ಜೊತೆ ನಿಂತ್ಕೊಳ್ಳೋ ಆ ಸ್ತಂಭಗಳು ಅಷ್ಟೇ ಮುಖ್ಯ. ಆ್ಯಂಡ್ ಅವ್ರೊಬ್ಬರೇ ಸರ್ ಫಸ್ಟ್ ಸಿನಿಮಾ ಸ್ಟಾರ್ಟ್ ಇಂದ ಸಿನಿಮಾ ಎಂಡ್ ವರ್ಗೂ ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಟರ್ ಜೊತೆಗೆ ಕೆಲಸ ಮಾಡೋರು ಅವರೊಬ್ರೆ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡಿರ್ತಾರೆ. ಅವರು ನಟನೆನೂ ಗೊತ್ತಿರ್ಬೇಕು ಅವ್ರಿಗೆ, ಮ್ಯೂಸಿಕ್ಗೂ ಗೊತ್ತಿರ್ಬೇಕು ಅವ್ರಿಗೆ, ಎಡಿಟಿಂಗೂ ಗೊತ್ತಿರ್ಬೇಕು ಅವ್ರಿಗೆ. ಸೊ ಅವರಷ್ಟು ಕಷ್ಟಪಟ್ಟು ಸಿನಿಮಾನ ಇಷ್ಟಪಟ್ಟು ಪ್ರೀತಿಸೋರು ಬಹಳ ಕಡಿಮೆ. ಸೊ ಹಾಗಾಗಿ ಅವ್ರಿಗೆಲ್ಲ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ಸ್ ಕಿರಣ್ ಸರ್ ಹಾಗೆ ಊರ್ಮಿಳಾ ಮ್ಯಾಮ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಹೊಸ ಟೀಮ್ಗೆ ಬಹಳಷ್ಟು ಸಪೋರ್ಟ್ ಮಾಡಿ ನಾವು ಬರೀ ಕರ್ನಾಟಕದ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಹೋಗಿ ಸಿನಿಮಾ ಶೂಟ್ ಮಾಡ್ಕೊಂಡ್ ಬಂದಿದ್ದೀವಿ. ಆ್ಯಂಡ್ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ನಮ್ಮ ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೋರ್ ಅಂತೂ ಹೊಡ್ಸಲ್ಲ, ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಇರುತ್ತೆ. ಯಾಕಂದ್ರೆ ಇದು ಸಿನಿಮಾಗೋಸ್ಕರ ಸಿನಿಮಾದವರು ಮಾಡ್ತಿರುವಂತಹ ಒಂದು ಒಳ್ಳೆ ಸಿನಿಮಾ. ಸೊ ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೆರೆದಿರೋ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ನಮನಗಳು. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೂ ಕೂಡ ಬಂದಿರೋದಕ್ಕೆ. ಈ ಜನ್ರೇಷನಲ್ಲಿ ನೀವಿಲ್ಲ ಅಂತ ಅಂದರೆ ನಾವು ರೀಚ್ ಆಗೋದು ತುಂಬ ಕಷ್ಟ. ಸೊ ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಿರೀಶ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಈ ಪಾತ್ರ ನಾನು ನಿಭಾಯಿಸಬಲ್ಲೆ ಅಂತ ನನ್ನ ಮೇಲೆ ಭರವಸೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಕಲಾವಿದರ ಕನಸು. ಸೊ ಈ ಫಸ್ಟ್ ಡೇ ಫಸ್ಟ್ ಶೋ ಇವಾಗ ನಮ್ಮ ಕನಸಾಗಿದೆ. ನೆಕ್ಸ್ಟ್ ಮಂತ್ ಜುಲೈ 4th ನಿಮ್ಮ ಮುಂದೆ ಬರ್ತಾ ಇದೆ. ನಾವು ಇಷ್ಟೇ ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ಹೊಸೊಬ್ರು ಅಂತ ಅಲ್ಲ, ಒಂದು ಕನ್ನಡ ಸಿನಿಮಾಗೋಸ್ಕರ ಮಾಡಿರೋ ಸಿನಿಮಾ ಇದು. ಸೊ ನಮ್ಮ ಕನ್ನಡ ಸಿನಿಮಾ ಉಳಿಸೋಣ, ಅದಕ್ಕೋಸ್ಕರ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಜಾಸ್ತಿ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಟ್ರೈಲರ್ ನೋಡಿದ್ದೀರಾ, ಟ್ರೈಲರ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ನೆಕ್ಸ್ಟ್ ಟಿ ವಿಲಿ ಬರುತ್ತೆ, OTT ಬರುತ್ತೆ, ಆವಾಗ ನೋಡೋಣ ಅಂತ ಪ್ಲೀಸ್ ಅಂದ್ಕೊಂಬಿಡಿ. ಬಿಕಾಸ್ ನೀವು ಎಷ್ಟು ಥಿಯೇಟರಿಗೆ ಬರ್ತೀರಾ ಅಷ್ಟು ನಾವು ಇನ್ನೂ ಜಾಸ್ತಿ ಸಿನಿಮಾ ಮಾಡೋಕ್ಕೆ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ಆ್ಯಂಡ್ ಗಿರೀಶ್ಗೆ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನಂಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು. ಓಕೆ, ಈ ತಂಡದಿಂದ ಆಗಿರೋ ಒಂದು ಫಸ್ಟ್ ಡೇ ಫಸ್ಟ್ ಶೋ ಚಲನಚಿತ್ರ ಕಂಪ್ಲೀಟ್ ಆಗಿದೆ. ಜುಲೈ 4th ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ. ಒಂದೆರಡು ವಿಚಾರವನ್ನು ತಿಳಿಸ್ಬೇಕು. ಒಂದು, ನಾವು ಆ್ಯಕ್ಚುಲಿ ನನ್ನ ಹೆಸರು ಕಿರಣ್ ಅಂತ, ಊರ್ಮಿಳಾ ಕಿರಣ್ ಪ್ರೊಡ್ಯೂಸರು. ಸೊ ಗಿರೀಶ್ ನಾನು ಸುಮಾರು 13 ವರ್ಷದಿಂದ ಪರಿಚಯರವರು. ಜೊತೆಲೇ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಇದಕ್ಕಿಂತ ಮುಂಚೆ ಒಂದು ಕತೆ ಹೇಳ ಅಂತ ಒಂದು ಫಿಲಮ್ ಮಾಡಿದ್ವಿ. ಆ ಒಂದು ಕತೆ ಹೇಳ ಫಿಲಮಿಂದ ನಾವು ಕೊಲಾಬರೇಟ್ ಆಗಿ ಇದು 2ನೇ ಫಿಲಮು ವಾನಿಕ ಮೂವೀಸಿಂದ ಮಾಡ್ತಾ ಇರೋದು. ಸೊ
ಈ ಚಿತ್ರ ಬಗ್ಗೆ ಒಂದು ವಿಚಾರ ಹೇಳ್ಬೇಕು ಅಂದ್ರೆ, ಈ ಚಿತ್ರರಂಗದ ಬಗ್ಗೆ ಅನ್ನೋ ಒಂದು ವಿಚಾರ ಇಡದಲ್ಲದೆ ಎಲ್ಲ ಅಭಿಮಾನಿಗಳಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕೆಂದ್ರೆ ಚಿತ್ರರಂಗ ಆಗೋ ಒಂದು ಇನ್ಸಿಡೆಂಟ್ನ ತಗೊಂಡು ಅದನ್ನ ಚಿತ್ರರಂಗದಲ್ಲಿ ಇದು ಮಾಡಿ ಒಂದು ಒಳ್ಳೆ ಏನೋ ಅಭಿಮಾನಿಗಳಿಗೆ ಎಲ್ಲಾ ತರದ ಒಂದು ಹಬ್ಬ ಆಗ್ಲಿ ಅಂದ್ಬಿಟ್ಟು ಒಂದು ಫಿಲಮ್ ಮಾಡಿದ್ವಿ. ಸೊ ಈ ಟ್ರೈಲರ್ ನೋಡಿದ್ರಲ್ಲ, ಈ ಟ್ರೈಲರ್ ಇಂದ ಒಂದು ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಲೇಬೇಕಾದ ಈ ವೇದಿಕೆ ಮೇಲೆ. ಒಬ್ಬರು ಪ್ರಶಾಂತ್ ನೀಲ್ ಸರ್ ಇಲ್ಲ ಅಂದಿದ್ರೆ ನಮ್ಮ ಟ್ರೈಲರ್ ಈ ತರ ಔಟ್ಪುಟ್ ಬರ್ತಿಲ್ಲ ಅಂತ ನಾನಂತೂ ನಂಬ್ತೀನಿ. ಯಾಕೆಂದ್ರೆ ಫಸ್ಟ್ ಟೈಮು ನಾನು ಫಸ್ಟ್ ಕಟ್ಟು ನಾನು ಗಿರೀಶ್ ತಗೊಂಡೋಗಿ ಅವ್ರ ಹತ್ರ ತೋರಿಸಿದಾಗ ಸುಮಾರು ಇನ್ಪುಟ್ ಕೊಟ್ರು. ಸೊ ಸುಮಾರು ಇನ್ಪುಟ್ ಕೊಟ್ಟ ಮೇಲೆ ಆಮೇಲೆ ಇನ್ನೊಂದು ತರ ಮಾಡ್ಕೊಂಡು ಇನ್ನೊಂದ್ಸಲಿ ಹೋದಾಗ ಅವ್ರಿಗೆ ಒಂದೇ ಮಾತು ಕೇಳಿದ್ದು, ಎಲ್ಲಿ ಇದರಲ್ಲಿ ಒಂದು ಪ್ರೊಟಗನಿಸ್ಟ್ ಒಂದು ಪಾರ್ಟ್ ಇಲ್ವಲ್ಲ ಅಂತ ಕೇಳಿದ್ರು. ಸೊ ಅವಾಗ ಸಿನಿಮಾನೇ ಪ್ರೊಟಗನಿಸ್ಟ್ ಅಂತ ಅಂದಾಗ ಅದು ಅವ್ರಿಗೆ ಲೈಕ್ ಮಾಡಿ ಸೊ ಒಂದು ಕಟ್ ಆಗಲೇ ಕಳಿಸಿದೀವಿ. ಸೊ ಎಲ್ಲ ಇನ್ಪುಟ್ಸು ಟ್ರೈಲರಿಂದ ಪ್ರಶಾಂತ್ ನೀಲ್ ಸರಿಂದ ನಮ್ಗೆ ತುಂಬ ಯೂಸ್ ಆಗಿದೆ. ಅದೇ ಔಟ್ಪುಟ್ ನೀವು ನೋಡ್ತಾ ಇರೋದು. ಎರಡನೇದು ಪ್ರಕಾಶ್ ರಾಜ್ ಸರ್ ಅವ್ರಿಗೆ ಎಷ್ಟು ನಾವು ಅಭಿನಂದನೆ ಹೇಳ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಫಸ್ಟ್ ಟೈಮು ನಮ್ಮ ಸ್ಟಾರ್ ಪಿ ಅವರು ಹರೀಶ್ ಅರಸು ಅವರಿಂದ ನಮಗೆ ಪ್ರಕಾಶ್ ರಾಜರ ಕಾಂಟ್ಯಾಕ್ಟ್ ಸಿಕ್ಕಿದ್ದು. ಅವರು ಫಸ್ಟ್ ಟೈಮು ಟ್ರೈಲರ್ ನೋಡಿದ ತಕ್ಷಣ ಕನ್ನಡ ಫಿಲಂ ಇಂಡಸ್ಟ್ರಿ ಅನ್ನೋ ಒಂದು ವಿಚಾರವನ್ನು ತಿಳ್ಕೊಂಡಿದ್ದ ತಕ್ಷಣ ಯಾವುದೇ ಇದಿಲ್ದೇ ದಯವಿಟ್ಟು ಆ ಟೀಮ್ ಕರೆಸಿ ನಾನು ಇದು ಸಹಾಯ ಮಾಡ್ತೀನಿ ಅಂದರೆ ವಾಯ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ವಾಯ್ಸ್ ಕೊಟ್ಟು ನಮಗೆ ಈ ಥರ ಒಂದು ಟ್ರೈಲರ್ ಔಟ್ಪುಟ್ ಬರೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ತುಂಬ ತುಂಬ ಧನ್ಯವಾದಗಳು. ಸೊ ಈ ಚಿತ್ರತಂಡ ಎಲ್ಲರೂ ನಾವು ಕಷ್ಟಪಟ್ಟಿದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನಾವು ಕಷ್ಟಪಟ್ಟಿದ್ದಕ್ಕಿಂತ ಈ ಕಷ್ಟನ ಯಾವ ಥರ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜುಲೈ 4th ಎಲ್ಲ ಕಡೆನೂ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ. ಕನ್ನಡ ಸಿನಿಮಾನ ಇನ್ನೂ ಬೆಳೆಸಿ ಅಂತೀನಿ, ಉಳಿಸಿ ಅಂತ ಹೇಳಕ್ ಹೋಗಲ್ಲ, ಬೆಳೆಸಿ ಅಂತ ಹೇಳ್ತೀನಿ. ಎಲ್ಲ ಯಾವ ಸ್ಟೇಜಲ್ಲಿ ಇರಲಿ ದಯವಿಟ್ಟು ಬೆಳೆಸಿ ನನ್ನೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ಹೇಳ್ತಾರೆ ಫಸ್ಟ್ ಡೇ ಫಸ್ಟ್ ಶೋ ಎಷ್ಟು ಮುಖ್ಯ ಅಂತ. ನಮ್ಮೆಲ್ಲರ ಜೀವನದಲ್ಲೂ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಮುಖ್ಯ. ಯಾಕಂದರೆ ಆ ದಿನಕ್ಕೋಸ್ಕರ ಕಾಯ್ತಿರ್ತೀವಿ. ಸಿನಿಮಾ ಇಸ್ ಎಮೋಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಜುಲೈ 4ನೇ ತಾರೀಕು ಸಿನಿಮಾ ಬಿಡುಗಡೆ ಆಗುತ್ತೆ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ ಫಸ್ಟ್ ಡೇ ಫಸ್ಟ್ ಶೋನ ನಾವೆಲ್ಲರೂ ಫಸ್ಟ್ ಡೇ ಫಸ್ಟ್ ಶೋಲ್ಲಿ ಕಾಯ್ತಿರ್ತೀವಿ. ಎಲ್ಲರೂ ಬನ್ನಿ ಹರಿಸಿ. ಥ್ಯಾಂಕ್ ಯು ಸರ್. ಗಣ್ಯರಿಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈ ಚಿತ್ರ ಬರೀ ಚಿತ್ರದವರಿಗೆ ಮಾತ್ರ ಅಲ್ಲ, ಜನರಿಗೆ ಮನವರಿಕೆ ಆಗೋ ಥರ ಮಾಡಿದ್ದೀವಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಖುಷಿಯಿಂದ ಮಾಡಿದಂಥ ಚಿತ್ರ. ಸೊ ಎಲ್ಲರೂ ಜುಲೈ 4th ಥಿಯೇಟರ್ಗೆ ಬಂದು ಫಸ್ಟ್ ಡೇ ಫಸ್ಟ್ ಶೋನ ನೋಡಿ. Thanks for the opportunity. So I would like to thank Girish and Kiran sir also. Such a wonderful film. So it came out very well. So please do watch first day first show. So much ಎಲ್ರಿಗೂ ಇಷ್ಟು ಪೇಷನ್ಸ್ ಆಗಿ ಕೂತು ಸಪೋರ್ಟ್ ಮಾಡಿದ್ದಕ್ಕೆ. ಹರೀಶ್ ಅರ್ಸು ಥ್ಯಾಂಕ್ ಯು ಸೋ ಮಚ್. ನವೀನ್ ಅಭಿ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೆಲ್ಲ ಆದ್ಮೇಲೆ ನನ್ನ ಪರಿಚಯ ಚಿಕ್ಕದಾಗಿ ಮಾಡ್ಕೋತೀನಿ. ನನ್ನ ಹೆಸರು ಗಿರೀಶ್ ಅಂತ. ಒಂದ್ ಕತೆ ಹೇಳ ಅಂತ ಒಂದು ಸಿನಿಮಾ ಮಾಡಿದ್ದೆ 2019 ಅದಾದ ನಂತರ ವಾವ್ ಅಂತ ಮಾಡಿದೆ. ಲಾಸ್ಟ್ ಇಯರ್ ಶಾಲಿ ವಾಹನ ಶಕೆ ಅಂತ ಒಂದು ಸಿನಿಮಾ ಮಾಡಿದ್ದೆ. ಇದು ಫಸ್ಟ್ ಡೇ ಫಸ್ಟ್ ಶೋ. 4 ಬೇರೆ ತರ ಅಭಿರುಚಿಗಳು ಸಿನಿಮಾಗಳು. ನಾನು ಇದನ್ನ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿ ಸಿನಿಮಾ ಮಾಡೋ ಟೈಮಲ್ಲೂ ಒಂದು ಅನ್ಸುತ್ತೆ ಓಕೆ ಇದು ಲಾಸ್ಟ್ ಅಟೆಂಪ್ಟಾ. ಯಾಕೆಂದ್ರೆ ಎಕ್ಸಾಂಪಲ್ IAS IPS ಎಕ್ಸಾಮ್ಸ್ ಬರ್ದಾಗ ಅಟ್ಲೀಸ್ಟ್ ಒಂದಷ್ಟು ಜನ ಅಂತ ಸೆಲೆಕ್ಟ್ ಮಾಡ್ತಾರೆ. ಬಟ್ ಒಂದ್ ವರ್ಷದಲ್ಲಿ ರಿಲೀಸ್ ಆಗೋ ಸಿನಿಮಾಗಳು 200 ರಿಲೀಸ್ ಆಗ್ಲಿ 300 ರಿಲೀಸ್ ಆಗ್ಲಿ ಈ ಒಬ್ರು ಇಬ್ರಿಗೆ ಮಾತ್ರನೇ ಆ ಒಂದು ಸಿನಿಮಾ ಇಟ್ಟಾಯ್ತು ಅನ್ನುವಂತ ಒಂದು ವಿಷಯ ಬರೋದು. ಸೊ ಆ ತರದ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಅಂತೂ ಒಂದ್ ಕತೆ ಅಲ್ಲ, ಇದು ಇಡೀ ಚಿತ್ರರಂಗನ ರೆಪ್ರೆಸೆಂಟ್ ಮಾಡೋ ತರ ಒಂದ್ ಸೆಲೆಬ್ರೇಷನ್ ಅಂತ ಅನ್ಕೊಳ್ಳೋಣ. ಇದೊಂದು ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಡೇ ಫಸ್ಟ್ ಶೋ ಇವಾಗ ನಮ್ಮ ಮುಖ್ಯ ಅತಿಥಿಗಳು ಎಂತೆಂತ ದೊಡ್ಡ ಅಭಿಮಾನಿಗಳು ಬಂದಿದ್ರು. ಸೊ ಅವ್ರು ಶುರು ಮಾಡಿದಂತ ಪರಂಪರೆ ಏನಿತ್ತು, ಮುಂದಿನ ದಿನಗಳಲ್ಲಿ ಆ ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಷನ್ ಅನ್ನೋದು ಒಂದು ಸಿನಿಮಾ ಮೇಲೆ ಜನಕ್ಕೆ ಇರ್ಬೇಕಾಗಿರೋ ಪ್ರೀತಿ ಇದೆಲ್ಲವೂ ಚೆನ್ನಾಗಿ ವರ್ಕ್ ಆಗ್ಲಿ, ಒಂದು ಪಾಸಿಟಿವ್ ವೈಬ್ ಮೂಡ್ಲಿ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಅಂತ ಮಾಡಿರೋದು ಅಂತ ಒಂದು ಸಿನಿಮಾ ಇದು. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ.